ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ವಿಧಿವಶ ಹಿನ್ನೆಲೆ ಅವರ ಏನು ಗ್ರಾಮ ಆಗಿರ್ತಕ್ಕಂತಹ ಹೊಳೆನರಸೀಪುರ ರೇವಣ್ಣವರ ನಿವಾಸದಲ್ಲಿ ಇವತ್ತು ಅಂತಿಮ ದರ್ಶನಕ್ಕೆ ಇಡಲಾಗಿರ್ತಕ್ಕಂಥದ್ದು. ನಾವೀಗ ಒಂದು ದೃಶ್ಯಾವಳಿಗಳನ್ನು ಕೂಡ ತೋರಿಸುವಂಥ ಕೆಲಸ ಮಾಡ್ತೀವಿ. ಏನು ನಿನ್ನೆ ಬೆಂಗಳೂರಿನಿಂದ ಹೊರಟಂತಹ ಅವರ ಪಾರ್ಥಿವ ಶರೀರ ಇವತ್ತು ಬೆಳಗಿನ ಜಾವ 4:30ಕ್ಕೆ ಹೊಳೆನರಸೀಪುರದ ರೇವಣ್ಣವರ ನಿವಾಸ ತಲುಪಿರ್ತಕ್ಕಂಥದ್ದು. ಬೆಳಗ್ಗೆ 4 ಗಂಟೆಯಿಂದ ಕೂಡ ಸಾಕಷ್ಟು ಅವರ ಅಭಿಮಾನಿಗಳು, ಬಂಧು ಬಳಗದವರು ಕೂಡ ಈಗಾಗಲೇ ಚೆನ್ನಮ್ಮನವರ ಅಂತಿಮ ದರ್ಶನವನ್ನು ಪಡೆದಿರ್ತಕ್ಕಂಥ. ನಾವೀಗ ಇಲ್ಲಿ ದೃಶ್ಯಾವಳಿಗಳು ನೋಡುವುದು, ಯಾವುದೇ ರೀತಿಯಾದ ತೊಂದರೆ ಆಗದಂತೆ, ಬರುವಂತಹ ಅಭಿಮಾನಿಗಳಿಗೆ ಯಾವ ತೊಂದರೆನೂ ಆಗದಂತೆ ಸಂಪೂರ್ಣವಾಗಿ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಸುಮಾರು 1.5 2 ಕಿಲೋಮೀಟರ್ ದೂರದಷ್ಟು ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮಾಡಿ ಅವರ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡ್ಲಾಗ್ತಾ ಇರ್ತಕ್ಕಂಥದ್ದು. ಅಂದರೆ ಏನು ಇಡೀ ಏನು ಹೊಳೆನರಸೀಪುರ ತಾಲೂಕಾದ್ಯಂತದಲ್ಲೇ ಇಡೀ ಜಿಲ್ಲಾದ್ಯಂತ ಅವರಿಗೆ ಹೆಚ್ಚಿನ ಅಭಿಮಾನಿಗಳು ಇರ್ತಕ್ಕಂಥದ್ದು. ಯಾಕೆಂದರೆ ಚೆನ್ನಮ್ಮನವರು ಅಂದರೆ ಒಂದು ರೀತಿ ತಾಯಿ ಹೃದಯದವರು ಅನ್ನೋ ಒಂದು ಮಾತುಗಳು ಕೂಡ ಹೇಳಲಾಗ್ತಾಯಿತ್ತು. ಹೀಗಾಗಿ ಅವರನ್ನು ನೋಡಲಿಕ್ಕೆ ಇಡೀ ಹಾಸನ ಜಿಲ್ಲೆ ಅಲ್ಲದೆ ಹೊರ ಜಿಲ್ಲೆಗಳಿಂದ ಕೂಡ ಸಾಕಷ್ಟು ಜನ ಅಭಿಮಾನಿಗಳು ಬರ್ತಾ ಇದ್ದಾರೆ. ಹೀಗಾಗಿ ಅವರಿಗೆ ಬಂದಂಥವ್ರಿಗೆ ಯಾವುದೇ ರೀತಿಯಾದ ತೊಂದರೆ ಆಗದಂತೆ ಎಲ್ಲ ರೀತಿಯಾದ ವ್ಯವಸ್ಥೆನೂ ಕೂಡ ಈಗ ಅವರ ಏನು ರೇವಣ್ಣವರ ನಿವಾಸದ ಮುಂದೆ ಮಾಡಲಾಗಿರ್ತಕ್ಕಂಥದ್ದು. ಇದು ಇಲ್ಲಿ ನೋಡ್ಬೋದು, ಚೆನ್ನಾಂಬಿಕಾ ಅಂತ ಏನು ಚೆನ್ನಮ್ಮನವರ ಹೆಸರಿದೆ, ಅದೇ ಹೆಸರಿನ ಒಂದು ಥಿಯೇಟರ್ ಕೂಡ ಅವರ ಮನೆ ಪಕ್ಕದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅವರ ನೆನಪು ಅಚ್ಚಳಿಯದೆ ಉಳಿಲಿ ಅಂತ ಹೇಳ್ಬಿಟ್ಟು ಈಗ ಅಂಥದ್ದೇ ಒಂದು ಕೆಲಸ ಈಗ ಆಗಿದೆ. ಅಷ್ಟೇ ಅಲ್ಲದೆ ಅವರು ಸಾಕಷ್ಟು ಏನು ಅಭಿಮಾನಿ ಬಳಗವನ್ನು ಹೊಂದಿದ್ರು. ಹೀಗಾಗಿ ಅವರನ್ನು ನೋಡಲಿಕ್ಕೆ ರಾತ್ರಿ ಇಡೀ ಜನ ರಸ್ತೆಯಲ್ಲಿ ಕಾದು ನಿಂತಿದ್ರು. ಅದಾದ ಬಳಿಕ ಇವತ್ತು ಏನು ಅವರ ಒಂದು ಅಂತಿಮ ದರ್ಶನಕ್ಕೆ ಮನೆ ಬಳಿ ವ್ಯವಸ್ಥೆ ಮಾಡಲಾಗಿದೆ. ಅದಕ್ಕೂ ಕೂಡ ಸಾಕಷ್ಟು ಜನ ಈಗಾಗಲೇ ಬಂದು ಅವರ ಅಂತಿಮ ದರ್ಶನವನ್ನು ಪಡೆದರು. ಸುಮಾರು 10 ಗಂಟೆ ತನಕನೂ ಕೂಡ ಏನು ಅವರ ಅಂತಿಮ ದರ್ಶನಕ್ಕೆ ಇಲ್ಲಿ ಇಡಲಾಗ್ತದೆ. ತದನಂತರ ಹರದನಹಳ್ಳಿಗೆ ಹೀಗಾಗಿ ಯಾವುದೇ ರೀತಿಯಾದ ಅಹಿತಕರ ಘಟನೆ ನಡೆಯದೆ ಸುಮಾರು 2,000ಕ್ಕೂ ಹೆಚ್ಚು ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿರ್ತಕ್ಕಂಥ. ನಾವೀಗ ನೋಡ್ಬೋದು ಇಲ್ಲಿ ದೃಶ್ಯಾವಳಿಗಳಲ್ಲಿ ಏನು ಪೊಲೀಸರು ಕೂಡ ಎಲ್ಲ ರೀತಿಯಾದ ಸಿದ್ಧತೆಗಳನ್ನ ಕೂಡ ಇಲ್ಲಿ ಮಾಡಲಾಗಿರ್ತಕ್ಕಂಥದ್ದನ್ನು ಕೂಡ ನೋಡ್ಬೋದು. ಸುಮಾರು 2,000ಕ್ಕೂ ಹೆಚ್ಚು ಪೊಲೀಸ್ ನಿಯೋಜನೆ ಮಾಡಿರ್ತಕ್ಕಂಥ. ಪ್ರತಿ ಹೆಜ್ಜೆಗೂ ಕೂಡ ಪೊಲೀಸರನ್ನ ಹಾಕಿ ಎಲ್ಲೂ ಕೂಡ ಯಾವುದೇ ರೀತಿಯಾದ ತೊಂದರೆ ಆಗದಂತೆ ಜಿಲ್ಲಾಡಳಿತ ಎಲ್ಲ ರೀತಿಯಾದ ವ್ಯವಸ್ಥೆ ಮಾಡಲಾಗಿರ್ತದೆ. ಒಟ್ಟಾರೆಯಾಗಿ ಏನು ದೇವೇಗೌಡರ ಧರ್ಮಪತ್ನಿ ಚೆನ್ನಾಂಬಿಕಾ ಏನು ಅಂತಿಮ ದರ್ಶನಕ್ಕೆ ಈಗಾಗಲೇ ಎಲ್ಲ ರೀತಿಯಾದ ಸಿದ್ಧತೆಗಳು ನಡೆದಿದ್ದು, 11 ಗಂಟೆ ನಂತರ ಹರದನಹಳ್ಳಿಗೆ ಏನು ಅಂತ್ಯ ಸಂಸ್ಕಾರ ಮಾಡ್ತಕ್ಕಂಥ ಸ್ಥಳ ಹರದನಹಳ್ಳಿಗೆ ಇಲ್ಲಿಂದ ರಸ್ತೆ ಮೂಲಕ ತೆಗೆದುಕೊಂಡೋಗಿ ಅಲ್ಲಿ ಸುಮಾರು ಮಧ್ಯಾಹ್ನ 3:30 4 ಗಂಟೆ ನಂತರ ಅಂತಿಮ ವಿಧಿವಿಧಾನಗಳು ಕೂಡ ನಡೀತಕ್ಕಂಥದ್ದು. ಕ್ಯಾಮ್ರಾಮ್ಯಾನ್ ಪ್ರಶಾಂತ್ ಜೊತೆ ಸಚಿನ್ ಶೆಟ್ಟಿ, ಪವರ್ ಟಿವಿ, ಹಾಸನ.